ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬೆಳಗ್ಗೆಯಿಂದಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಶಿವರಾತ್ರಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಬನ್ನಿ ಈ ಶಿವರಾತ್ರಿ ಹಬ್ಬದ ದಿನ ಏನೇನೆಲ್ಲ ಆಯಿತು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಬಟ್ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆಲ್ರೆಡಿ ಆಗಿ 2 ಡೇಸ್ ಆಯಿತು. ಬಟ್ ದೇವಸ್ಥಾನ ಮತ್ತು ಅಲ್ಲಿ ಹೋಗೋದ್ರಲ್ಲೆಲ್ಲ ಬ್ಯುಸಿ ಇದ್ದೆ, ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಹಾಗೆಯೇ ಹೋಮದ್ದು ಅದೆಲ್ಲದ್ರದ್ದು ವಿಡಿಯೋ ಇತ್ತು. ಫಸ್ಟ್ ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ಇದನ್ನು ಅಪ್ಲೋಡ್ ಮಾಡೋಣ ಅಂತೇಳಿ ಮಾಡಿರಲಿಲ್ಲ. ಆ ವಿಡಿಯೋಸ್ನೆಲ್ಲ ನೀವು ನೋಡಿದ್ದೀರಾ ಅಂತ ಅನ್ಕೊಳ್ತೀನಿ. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಇನ್ನು ಬೆಳಿಗ್ಗೆ ನಾನು ಇವತ್ತು ಬೇಗನೆ ಎದ್ದಿದ್ದೆ, ಒಂದು 5 ಗಂಟೆಗೆನೆ. ಸೊ ಎದ್ದಿದ್ದೇನೆ. ಇನ್ನು ನನ್ನ ಜೊತೆ ರಾಕಿನೂ ಕೂಡ ಎದ್ಬಿಡ್ತಾನೆ. ಅವನ್ನ ಕರ್ಕೊಂಡು ವಾಕಿಂಗ್ ಮಾಡ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ನ ಅಲ್ಲೇ ಕಟ್ಟಾಕಿದ್ದೆ. ಆಮೇಲೆ ಅಷ್ಟೊತ್ತಿಗೆ ನೀರು ಕಾಯಿಸ್ಬಿಡೋಣ ಅಂತೇಳಿ ನೀರನ್ನ ಕಾಯಿಸ್ಕೊಳ್ತಾ ಇದ್ದೀನಿ. ಇನ್ನು ಅದೆಲ್ಲ ಆದಮೇಲೆ ನಾನು ಕೂಡ ಸ್ವಲ್ಪ ಫ್ರೆಶ್ನಪ್ ಆಗಿ ಒಂದು ಲೋಟ ಬಿಸಿ ನೀರನ್ನ ಕುಡಿದೆ. ಎಂಥ ಕೆಲಸನೇ ಇರಲಿ ಏನೇ ಇರಲಿ, ನನಗೆ ಎದ್ದಿದ ತಕ್ಷಣ ಒಂದು ಲೋಟ ಬಿಸಿ ನೀರನ್ನ ಕುಡಿಬೇಕು. ಇಲ್ಲಾಂದರೆ ಅದು ಒಂಥರ ಮೂಡೇ ಇರಲ್ಲ ಕೆಲಸ ಎಲ್ಲ ಮಾಡೋಕ್ಕೆ. ನೋಡ್ಬೋದು ನೀವು, ಫುಲ್ಲು ಕತ್ಲೆ. ಸುತ್ತ ನೋಡಿದ್ರೂ ಫುಲ್ಲು ಕತ್ಲೆ ಇತ್ತು. ಇನ್ನು ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ, ದೇವಸ್ಥಾನ ಹತ್ರ ಹೋಗಬೇಕು, ಮನೇಲೂ ಪೂಜೆ ಮಾಡಬೇಕು. ಇನ್ನು ಅದನ್ನೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂತೇಳಿ ಎದ್ದಿದ್ದೆ. ಇನ್ನು ನೀರೊಳಗೆಲ್ಲ ಉರಿ ಹಾಕ್ಬಿಟ್ಟು ಮನೆ ಮುಂದೆಗಡೆ ಬಂದು ಕಸನ ಗುಡಿಸ್ತಾ ಇದ್ದೀನಿ. ಸೊ ಹಿಂದಿನ ದಿನವೇ ಎಲ್ಲನೂ ಕೂಡ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೆ. ಏನೇ ಆದ್ರೂ ಗಿಡಗಳೆಲ್ಲ ಇರೋದ್ರಿಂದ ಸ್ವಲ್ಪ ಎಲೆಗಳೆಲ್ಲ ಉದುರುತ್ತೆ. ಅದ್ರದ್ದೊಂದಷ್ಟು ಕಸ ಎಲ್ಲ ಗುಡಿಸ್ಬಿಟ್ಟು ಹಂಗೇನೆ ರಂಗೋಲಿ ಬಿಡಬೇಕು ಅಂತೇಳಿ ಸುಮ್ಮನೆ ನೀರನ್ನ ಹಂಗೆ ಹಾಕ್ತೆ. ನೆನ್ನೆನೇ ಎಲ್ಲ ತೊಳ್ಕೊಂಡಿದ್ರಿಂದಾಗಿ ಏನು ಗಲೀಜ್ ಇರಲಿಲ್ಲ. ಹಂಗೇನೆ ನೀರನ್ನ ಹಾಕ್ಕೊಂಡು ಅದನ್ನು ಕೂಡ ನೀಟಾಗೆಲ್ಲ ಗುಡಿಸ್ಬಿಟ್ಟು ಸ್ವಲ್ಪ ಒರೆಸ್ಕೊಳ್ತೀನಿ. ಯಾಕಂದರೆ ಅಲ್ಲೆಲ್ಲ ಸ್ವಲ್ಪ ನೀರು ನಿಂತ್ಕೊಳ್ಳುತ್ತೆ, ಆರೋಕ್ಕೆ ಟೈಮ್ ತಗೊಳುತ್ತೆ ಅಂತೇಳಿ. ಸೊ ಇನ್ನೆಲ್ಲ ಒರೆಸ್ಕೊಂಡಿದ್ದೈತೆ. ಹಂಗೇನೆ ಬೇಗ ಹೊಸ್ತಿಲಿಗೂ ಕೂಡ ರೆಡಿ ಮಾಡಿಬಿಡೋಣ. ಇನ್ನು ಆಮೇಲೆ ಅಂತಂದರೆ ಟೈಮ್ ಆಗಿಬಿಡುತ್ತೆ, ಎಲ್ಲರೂ ಒಡ್ಡಾಡ್ತಿರ್ತಾರೆ. ಆ ಟೈಮಲ್ಲೆಲ್ಲ ರೆಡಿ ಮಾಡ್ಕೊಂಡು ಕುಂತ್ಕೊಂಡ್ರೆ ಆಗಲ್ಲ. ಸೊ ಇನ್ನೂ ಯಾರೂ ಎದ್ದಿರಲಿಲ್ಲ. ನಮ್ಮ ಅತ್ತೆ ನಾನು ಇಬ್ಬರೇ ಎದ್ದಿದ್ದು. ಅವರು ದನ ಹಸ್ಕೊಳ್ಳೋ ಹತ್ರ ಎಲ್ಲ ಕೆಲಸ ಇರುತ್ತೆ ಅಂತೇಳಿ ಅಲ್ಲಿ ಕೆಲಸನ ಮಾಡ್ತಿರ್ತಾರೆ. ನಾನು ಮನೇಲಿ ಏನಿರುತ್ತೆ ಆ ಕೆಲಸನ ಮಾಡ್ಕೊಳ್ತೀನಿ. ಅದಕ್ಕೇ ಬೇಗ ಅರಿಶಿನ ಕುಂಕುಮ ಎಲ್ಲ ಹಚ್ಚೋಣ ಅಂತೇಳಿ ಹಚ್ಕೊಳ್ತಾ ಇದ್ದೀನಿ. ಅವ್ರು ನೆನ್ನೆ ಹೋಮ ಮತ್ತು ನೈಟೆಲ್ಲ ದೇವ್ರಿಗೆ ಅಲಂಕಾರ ಮಾಡಬೇಕಿತ್ತು. ಅದಕ್ಕೆ ಶಿವು, ನಮ್ಮ ಮಾವ ಎಲ್ಲರೂ ದೇವಸ್ಥಾನ ಹತ್ರನೇ ಇದ್ದರು. ಇನ್ನು ನಾನು ಕೂಡ ಇಲ್ಲಿ ಹೊಸ್ತಿಲಿಗೆಲ್ಲ ಹಚ್ಕೊಂಡು ಸಿಂಪಲಾಗಿ ರಂಗೋಲಿನ ಹಾಕೊಳ್ತಾ ಇದ್ದೀನಿ. ಸೊ ಬೇಗ ಬೇಗ ಎಲ್ಲನೂ ಕೆಲಸ ಮುಗಿಸ್ಕೊಳ್ಬೇಕು. ದೇವಸ್ಥಾನ ಹತ್ರ ಹೋಗಬೇಕು. ಇವತ್ತು ವಾಹನ ಮತ್ತು ಕಲ್ಯಾಣ ಕೆಂಚನದ ಉತ್ಸವ, ವಾರ್ಷಿಕೋತ್ಸವ ತುಂಬಾ ಚೆನ್ನಾಗಿರುತ್ತೆ. ಯಾವಾಗ ಹೋದ್ರೂ ಲೇಟಾಗೇ ಹೋಗ್ತೀವಿ. ಇವತ್ತಾದರೂ ಬೇಗನೆ ಹೋಗೋಣ ಅಂತೇಳಿ ಬೇಗನೆ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅದೆಲ್ಲ ಆಗಿದೆ. ತುಳಸಿ ಗಿಡಕ್ಕೂ ಕೂಡ ನೀರನ್ನ ಹಾಕೊಳ್ತಾ ಇದ್ದೀನಿ. ಬಿಸಿಲು ಜಾಸ್ತಿ ಇರುತ್ತೆ ಏನೋ ಗೊತ್ತಿಲ್ಲ, ಸ್ವಲ್ಪ ಸ್ವಲ್ಪ ಒಣಕೊಳ್ತಾ ಇದೆ. ಹಂಗೆ ಚಿಗುರು ಥರ ಇರುತ್ತೆ ಮತ್ತು ಒಣಕೊಳ್ತಾನೂ ಇದೆ. ನಾನು ಬೆಳಗ್ಗೆ ಸಂಜೆ ಬಿಸಿಲು ಟೈಮಲ್ಲಿ ನೀರು ಹಾಕಲ್ಲ. ಬಿಸಿಲು ಟೈಮಲ್ಲಿ ನೀರು ಹಾಕಬಾರ್ದು ಅಂತಾರೆ. ಅದಕ್ಕೆ ನಾನು ಮಾಡ್ತೀನಿ, ಇನ್ನು ಬೇಗ ಇದ್ದಿದ್ರೆ ಬೆಳಗ್ಗೆ ಹೊತ್ತು ಮತ್ತು ಸಾಯಂಕಾಲ ತಂಪಾಗಿರೋ ಟೈಮಲ್ಲಿ ಒಂದೊಂದು ಜಗ್ ನೀರನ್ನ ಹಾಕೊಳ್ತೀನಿ. ಬಟ್ ಆದರೂ ಸ್ವಲ್ಪ ಒಣಗೋಗುತ್ತೆ. ಇನ್ನು ಅದೆಲ್ಲ ಆಗೋಷ್ಟರಲ್ಲಿ ಇವಾಗ ಸ್ವಲ್ಪ ಬೆಳಕು ಬರ್ತಾ ಇದೆ. ಇನ್ನು ದಾಸವಾಳ ಹೂವು ಈಗ ಸೀಸನ್ ಅಲ್ಲ ಅಂತ ಅನ್ಸುತ್ತೆ. ಹೂವು ಕಮ್ಮಿ ಆಗ್ಬಿಟ್ಟಿದೆ. ಇವಾಗ ಒಂದಷ್ಟು ದಿನದಿಂದ ಎಷ್ಟು ಹೂವು ಬಿಡ್ತಿತ್ತು ಅಂತ ಅಂದರೆ ಸಿಕ್ಕಾಪಟ್ಟೆ ಹೂವು ಬಿಡ್ತಿತ್ತು. ಒಂದು 4-5 ಹೂವು ಸಿಕ್ತು ಅಷ್ಟೇ. ನೆನ್ನೆನೂ ಕೂಡ ಕಿತ್ಕೊಂಡಿದ್ದೆ. ನೆನ್ನೆ ಹೋಮ ಇತ್ತಲ್ಲ ಅದಕ್ಕೆಲ್ಲ ಬೇಕಿತ್ತು ಅಂತೇಳಿ ಕಿತ್ಕೊಂಡಿದ್ವಿ. ಇವಾಗ ಒಂದು 4-5 ಹೂವು ಇತ್ತು ಅಷ್ಟೇ. ಅದನ್ನೇ ಕಿತ್ಕೊಳ್ತಾ ಇದ್ದೀನಿ. ಸದ್ಯಕ್ಕೆ ತುಳಸಿ ಗಿಡಕ್ಕೆ ಮತ್ತು ಹೊಸ್ತಲಿಗಾಗಲಿ ಚೆನ್ನಾಗಿ ಕಾಣಿಸುತ್ತೆ. ದೇವ್ರ ಮನೆಗೆಲ್ಲ ಸೇವಂತಿಗೆ ಹೂವು ಇದೆ, ಅದನ್ನೇ ಹಾಕೊಳ್ಳೋಣ ಅಂತೇಳಿ. ಬಟ್ ಈ ದಾಸವಾಳ ಹೂವು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ದಪ್ಪ ದಪ್ಪ ಇರುತ್ತಲ್ವ, ಒಳ್ಳೆ ಲುಕ್ಕಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಈ ದಾಸವಾಳ ಹೂವನೇ ಸಿಕ್ಕಾಬಿಟ್ಟೆ ಇಷ್ಟ. ಇನ್ನು ಕಿತ್ಕೊಂಡಿದ್ದೆ ಸ್ವಲ್ಪ ತುಳಸಿ ಗಿಡಕ್ಕೂ ಹಾಗೆಯೇ ಹೊಸ್ತಿಲಿಗೂ ಮುಡಿಸ್ಬಿಡೋಣ, ಚೆನ್ನಾಗಿ ಕಾಣಿಸುತ್ತೆ. ನಾವು ಎಷ್ಟೇ ರಂಗೋಲಿ ಬಿಡಿಸಿ ಏನೇ ಅಲಂಕಾರ ಮಾಡಿದ್ರು ಹೂ ಮುಡಿಸಿಲ್ಲ ಅಂದರೆ ಅದಕ್ಕೆ ಲಕ್ಷಣನೇ ಇರಲ್ಲ. ಸೊ ನಾವೆಲ್ಲ ರೆಡಿಯಾಗಿ ಲಾಸ್ಟಲ್ಲಿ ಕುಂಕುಮ ಇಟ್ಕೊಂಡಿಲ್ಲ ಅಂದರೆ ಹೆಂಗೆ ಲಕ್ಷಣ ಕಾಣಿಸಲ್ವ, ಹಂಗೇನೆ ಅಂತ ಅನಿಸುತ್ತೆ. ನಾನಿಷ್ಟು ಕೆಲಸ ಮಾಡ್ಕೊಳ್ಳೋಷ್ಟರಲ್ಲೇ ಬೆಳಕಾಯಿತು. ಅಷ್ಟೊತ್ತಿಗೆ ನಾನು ಮನೆ ಮುಂದೆ ತೊಳೆದಿದ್ದು ಕೂಡ ಹಾರಿತ್ತು. ರಂಗೋಲಿ ಬಿಟ್ಕೊಳ್ಳೋಣ ಅಂತೇಳಿ ಬಿಟ್ಕೊಳ್ತಾ ಇದ್ದೀನಿ. ನಾನು ಸುಮಾರು ವೀಡಿಯೋಸ್ ನೀವು ನೋಡಿರ್ಬೋದು. ನನಗಷ್ಟು ಚುಕ್ಕಿ ರಂಗೋಲಿ ಬರಲ್ಲ, ಎಳೆ ರಂಗೋಲಿ ಆದರೆ ಬಿಟ್ಕೊಳ್ತೀನಿ. ನೋಡಿ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನನಗದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇನ್ನು ಅದೆಲ್ಲ ಆಗಿದೆ. ಹಿಂದೆಗಡೆನೆ ಮತ್ತೆ ಸ್ವಲ್ಪ ಸಗಣಿ ಹಾಕಬೇಕಿತ್ತು, ಅದನ್ನೇ ಹಾಕೊಳ್ತಾ ಇದ್ದಾರೆ. ಫಸ್ಟೆಲ್ಲ ಮನೆ ಮುಂದೆ ಎಲ್ಲ ಹಾಕೊಳ್ತಿದ್ರು. ಸಗಣಿನೇ ತುಂಬಾ ಚೆಂದ. ಈಗ ಗಾರೆ ಎಲ್ಲ ಬಂದಾದ್ಮೇಲೆ ಅದೆಲ್ಲ ಕಮ್ಮಿ ಆಗಿಬಿಟ್ಟಿದೆ. ಸಗಣಿನ ಲಕ್ಷ್ಮಿ ಸಮಾನ ಅಂತಾರೆ. ಸೊ ನಾವು ಮನೆ ಮುಂದೆ ಸಗಣಿ ಹಾಕಿ ರಂಗೋಲಿ ಬಿಟ್ಟರೆ ಅವಾಗೆಲ್ಲ ಲಕ್ಷ್ಮಿ ಬರ್ತಾಳೆ ಅಂತ ನೆನೋರು. ಬಟ್ ಇವಾಗ ಏನು ಮಾಡೋಕ್ಕಾಗಲ್ಲ, ಗಾರೆ ಇರೋದ್ರಿಂದ ಅದಕ್ಕೇನೆ ಬಿಟ್ಟು ರಂಗೋಲಿನ ಹಾಕ್ತೀವಿ. ನಮ್ಮ ಮನೆ ಹಿಂದೆ ಸ್ವಲ್ಪ ಸಗಣಿ ಇರೋದ್ರಿಂದ ಅದನ್ನು ಹಾಕೊಳ್ತೀವಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ.
ಇನ್ನು ಅದೆಲ್ಲ ಆಗಿದ್ದೆ ನಾನು ರಾಖಿಗೆ ಸ್ನಾನ ಮಾಡ್ಸೋಣ ಅಂತೇಳಿ ಬಂದೆ. ಇನ್ನು ನಾವೆಲ್ಲ ಸ್ನಾನ ಮಾಡಿ ರೆಡಿ ಆಗ್ತೀವಿ ಹಬ್ಬಕ್ಕೆ ಅಂತ. ನಮ್ಮ ರಾಖಿಗೆ ಸ್ನಾನ ಮಾಡಿಸಿಲ್ಲ ಅಂದರೆ ಆಗುತ್ತಾ? ಅವನಿಗೂ ಕೂಡ ಸ್ನಾನನ ಮಾಡಿಸ್ದೆ. ಸುಮ್ಮನೆ ನಿಂತ್ಕೊಳ್ತಾನೆ, ಒಂದೊಂದು ಸಲ ಹಂಗೆ ಹಠ ಮಾಡ್ತಾನೆ ಅಷ್ಟೇ. ಇನ್ನು ಅವನಿಗೆ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹೂವು ಒಂದು ಮುಡಿಸ್ಬೇಕಿತ್ತು ಅಷ್ಟೇ. ಸೊ ಅದಕ್ಕೆ ಹೂವು ಮುಡಿಸ್ಕೊಳ್ಳೋಣ ಅಂತೇಳಿ ಇಲ್ಲಿ ಹೂವನ್ನ ಮುಡಿಸ್ಕೊಂಡು ಪೂಜೆ ಮಾಡ್ಕೊಳ್ಬೇಕು. ಎಷ್ಟೇ ಬೇಗ ಎದ್ರು ಏನೇ ಮಾಡಿದ್ರು ಟೈಮೇ ಆಗ್ಬಿಡುತ್ತೆ, ಏನೋ ಗೊತ್ತಿಲ್ಲ. ನಾನು ಪೂಜೆ ಮಾಡಿಸ್ಕೊಳ್ಳೋಷ್ಟರಲ್ಲಿ 9:30 10 ಆಗ್ಬಿಟ್ಟಿತ್ತು. ಮನೆಯೆಲ್ಲ ಒರೆಸಿ ಎಲ್ಲ ಮಾಡಬೇಕಿತ್ತಲ್ಲ. ಸೊ ಒಂದೇ ದಿನ ಎಲ್ಲ ಮಾಡ್ಕೊಂಡಿದ್ರೆ ಇದ್ದಾಗಿ ಟೈಮ್ ಆಗಿಬಿಡ್ತು. ಸೊ ನನಗೆ ದೀಪ ಹಚ್ಚಿದ ದಿನವೇ ನನಗೆ ಮನೆ ಒರೆಸಿದ್ರೆ ಏನೋ ಒಂಥರ ಖುಷಿ. ಅದಕ್ಕೆ ನಾನು ಆವತ್ತಿನ ದಿನವೇ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ದೀಪನೂ ಕೂಡ ಅಂಟಿಸ್ಕೊಂಡೆ. ಮನೇಲಿ ಪೂಜೆ ಎಲ್ಲನೂ ಕೂಡ ಮಾಡ್ಕೊಂಡಿದ್ದಾಯ್ತು. ಇನ್ನು ಅದೆಲ್ಲ ಮಾಡ್ಕೊಂಡಿದ್ದೆ. ಸ್ವಲ್ಪ ಬಿಸಿಲಿಗೆ ಕೂದಲು ಒಣಗಿಸೋಣ ಅಂತೇಳಿ ಒಣಗಿಸ್ಕೊಳ್ತಾ ಇದ್ದೀನಿ. ಇನ್ನು ರೆಡಿ ಎಲ್ಲ ಆಯಿತು. ಇನ್ನೇನು ರೆಡಿ ಆಗೋದಿಲ್ಲ, ಹೊರಡ್ಬೇಕಷ್ಟೇ. ನೋಡಿ ದೀಪ ಅಂಟಿಸ್ಕೊಂಡಿದ್ದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ನಿಮ್ಗೆಲ್ಲರಿಗೂ ಗೊತ್ತು ನಮ್ಮ ಮನೇಲಿ ಕಳಸ ಇಡಂಗಿಲ್ಲ ಇನ್ನು ಯುಗಾದಿ ತನಕ. ಅದಕ್ಕೆ ಒಂದು ಪುಟ್ಟ ಗಣೇಶನ ಇಟ್ಕೊಂಡಿದ್ದೀನಿ. ಇನ್ನು ಅಷ್ಟೊತ್ತಿಗೆ ಅಕ್ಕ ಬಾವ ಎಲ್ಲರೂ ಕೂಡ ಬಂದರು. ಸರಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ನಾನು ಅಮ್ಮ ಅವ್ರ ಜೊತೆನೇ ಓಡ್ತಾ ಇದ್ವಿ. ಬಿಸಿಲು ನಡ್ಕೊಂಡು ಹೋಗೋಕ್ಕಾಗಲ್ಲ, ಹೆಂಗೋ ಅವ್ರು ಕಾರ್ ತಂದಿದ್ರು, ಅವ್ರ ಜೊತೆನೆ ಹೊರಡ್ಬಿಡೋಣ ಅಂತೇಳಿ ಇವಾಗ ಹೋಗ್ತಾ ಇದ್ದೀವಿ. ಇನ್ನು ನಾವು ಹೋಗೋಷ್ಟರಲ್ಲಿ ದೇವಸ್ಥಾನ ಹತ್ರ ಆಲ್ರೆಡಿ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ನಾವು ಹೋಗೋದಕ್ಕೂ ಮಹಾಮಂಗಳಾರತಿ ಸ್ಟಾರ್ಟ್ ಆಯಿತು. ನಾವು ಎಲ್ಲೋ ಆಗ್ಬಿಟ್ಟಿರುತ್ತೆ ಎಲ್ಲ ಅನ್ಕೊಂಡ್ವಿ. ಬಟ್ ಮಹಾಮಂಗಳಾರತಿ ಆವಾಗ ತಾನೇ ಸ್ಟಾರ್ಟ್ ಆಗಿತ್ತು. ಮುತ್ತೈದೆಯರ ಆಶೀರ್ವಾದ ನಿಮಗೂ ಕೂಡ ಸದಾ ಇರಲಿ.
ಹುಲಿ ವಾಹನ ಉತ್ಸವಕ್ಕೆ ವಿಗ್ರಹ ಇಡಕ್ಕೆ ಎಲ್ಲಾನು ಕೂಡ ಎತ್ಕೊಂಡು ಹೋಗಿದ್ದಾಯ್ತು. ಇಲ್ಲಿ ಪ್ರಸಾದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಿದ್ದಾರೆ. ಇನ್ನು ಹುಲಿ ವಾಹನಕ್ಕೆ ಹೂಗಳಿಂದ ಎಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಿದಾರಲ್ವಾ. ತುಂಬಾನೇ ಚೆನ್ನಾಗಿರುತ್ತೆ ಹುಲಿ ವಾಹನದ ಉತ್ಸವ ಅಂತೂ. ಇನ್ನು ಅಷ್ಟೊತ್ತಿಗೆ ಇಲ್ಲಿ ನನ್ನ ನಾದ್ನಿ ಮಗಳು ಬಂದಿದ್ಲು ನೋಡಿ, ಹೆಂಗ್ ಆಡ್ತಿದ್ದಾಳೆ ಅಂದ್ರೆ, ಈಗ 7 ತಿಂಗಳು ಅಷ್ಟೇನೆ, ಹೆಂಗ್ ಆಕ್ಟಿವ್ ಆಗಿರ್ತಾಳೆ. ಫೋನ್ ಅಂದ್ರೆ ಸಾಕು, ಈಗಿನ ಮಕ್ಳೇ ಅಷ್ಟು, ಫೋನ್ ಅಂದ್ರೆ ಸಾಕು ಫುಲ್ ನಿಂತ್ಕೊಬಿಡ್ತವೆ. ಹಂಗೆ ಇವಳು ಅಷ್ಟೇ, ಫೋನ್ ಇಟ್ಕೊಂಡಿದ ತಕ್ಷಣ ಫುಲ್ ಡ್ಯಾನ್ಸ್ ಮಾಡಕ್ಕೆ ಕುಣಿಯಕ್ ಹೋಗ್ತಿದ್ದಾಳೆ. ಹಂಗೆ ನಮ್ನ ಅಪರೂಪಕ್ಕೆ ನೋಡೋದ್ರಿಂದ ನನ್ ಮುಖಾನೇ ನೋಡ್ತಿದ್ದಾಳೆ ಅವಳಂತೂ. ಜೈ ಮುತ್ತಪ್ಪ ಮುತ್ತಪ್ಪ ಬಲಿ ಸ್ವಾಮಿನ ಮುತ್ತಪ್ಪ ತಾತ baiklah kebetulan.
ಇನ್ನು ಒಂದೂನು ಕೂಡ ಬಂದಿದ್ದ ಜಾತ್ರೆಗೆ. ಅವ್ರು ಬರೋದು ಸ್ವಲ್ಪ ಲೇಟ್ ಆಯ್ತು, ಮಂಡ್ಯದಿಂದ ಬರ್ಬೇಕಲ್ಲ ಅದಕ್ಕೆ ಲೇಟ್ ಆಯ್ತು. ಅವನಿಗೆ ಇಲ್ಲಿ ಹಾಯ್ ಮಾಡು ಅಂತ ಹೇಳ್ತಾ ಇದೀನಿ, ಹಂಗೆ ಮಾಡ್ತಿದ್ದಾನೆ. ಸೊ ಇನ್ನು ಅದ್ರ ಜೊತೆಗೆ ನಮ್ಮ ಅಮ್ಮನೂ ಕೂಡ ಬಂದಿದ್ರು. ಅವನು ಒಂದನ್ನ ಮಾತಾಡ್ಸ್ತಾ ಇದ್ರು. ನಮ್ಮ ಅಣ್ಣ, ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮಮ್ಮ ಎಲ್ಲರನ್ನು ಕೂಡ ಬಂದಿದ್ರು. ನಮ್ಮಪ್ಪ ಮಡಿವಾಳಕ್ಕೆ ಹೋಗಿದ್ರು, ಅದಕ್ಕೆ ಅವ್ರು ಬರೋಕ್ಕಾಗಲಿಲ್ಲ ಕೊಂಡ ನೋಡಕ್ಕೆ ಅಲ್ಲಿಗೆ. ಇನ್ನು ಅಲ್ಲಿ ನೋಡಿ ನಮ್ಮ ಅಕ್ಕನ ಜೊತೆ ಹೆಂಗ್ ಮಾತಾಡ್ತಿದ್ದಾನೆ ಇವನು. ಇನ್ನು ನಾವು ಇದ್ರ ಮಧ್ಯೆ ಒಂದಷ್ಟೊತ್ತು ಉತ್ಸವನ ನೋಡೋದು, ಹಂಗೇನೆ ಬಂದಿರೋರ್ನೆಲ್ಲ ಮಾತಾಡ್ಸ್ಬೇಕಲ್ಲ, ಅವ್ರನ್ನ ಕೂಡ ಹಂಗೆ ಮಾತಾಡ್ಸ್ಕೊಂಡು ಕುಂತಿದ್ವಿ.
ಹುಲಿ ವಾಹನೋತ್ಸವ, ಕರಿಯಣ ಕೆಂಚಣದೋತ್ಸವ ಎಲ್ಲಾನು ಕೂಡ ಮುಗೀತು. ಇನ್ನು ಅಕ್ಕನ ಭಾವನು ಕೂಡ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದಾರೆ. ಎಲ್ಲಾನು ಮುಗಿದ್ಮೇಲೆ ಇನ್ನು ನೆಕ್ಸ್ಟ್ ಊಟಕ್ಕೆ ಸರಿ ಅಂತೇಳಿ ನಾವು ಹೋಗೋಣ ಅಂತ ಹೋದ್ರೆ ಯಪ್ಪ ಎಷ್ಟು ಜನ ನಿಂತಿದ್ದಾರೆ ನೋಡಿ. ಇದು 2ನೇ ಟ್ರಿಪ್ಪು. ಆಲ್ರೆಡಿ ಅಲ್ಲೊಂದಷ್ಟು ಜನ ಕುಂತಿದ್ರೆ ಇಲ್ಲೊಂದಷ್ಟು ಜನ ಕುಂತವ್ರೆ. ಒಟ್ಟಾಗಿ ಇಲ್ಲಿ 1,000 ಜನ ಕುಂತ್ಕೋಬೇಕಿತ್ತು, ಅಷ್ಟು ಚೇರ್ನ ಹಾಕ್ಸಿದ್ದಿತ್ತು. ಬಟ್ ಇನ್ನೂ ಎಷ್ಟು ಜನ ನಿಂತಿದ್ದಾರೆ ನೋಡಿ. ಎಲ್ಲ ವರ್ಷಕ್ಕೂ ಹೋಲಿಸ್ಕೊಂಡ್ರೆ ಈ ವರ್ಷ ತುಂಬಾನೇ ಜನ ಬಂದಿದ್ರು ಆ ಮುತ್ತತ್ರಾಯನ ಸೇವೆಗೆ. ಸೊ ಇನ್ನು ನಾವು ಕೂಡ ಹಂಗೋ ಹಿಂಗೋ ಮಾಡ್ಕೊಂಡು ಎಲ್ಲ ಜಾಗನ ಮಾಡ್ಕೊಂಡು ಕುಂತ್ಕೊಂಡ್ವಿ. ಯಾಕಂದ್ರೆ ನಾವು ಇಲ್ಲಿ ಮುಗಿಸ್ಕೊಂಡು ಮಡಿವಾಳಕ್ಕೆ ಹೋಗ್ಬೇಕಿತ್ತು. ಹಂಗೋ ಹಿಂಗೋ ಎಲ್ಲೋ ಒಂದ್ ಹತ್ರ ಜಾಗನ ಮಾಡ್ಕೊಂಡು ನಾವು ಕೂಡ ಊಟಕ್ಕೆ ಕುಂತ್ಕೊಂಡ್ವಿ. ಮುದ್ದೆ, ಅವರೆಕಾಳು ಸಾಂಬಾರು, ಬೇಳೆ ಸಾರು, ಅನ್ನ, ಹಾಗೇನೆ ಪಾಯಸ ಎಲ್ಲಾನು ಕೂಡ ತುಂಬಾನೇ ಚೆನ್ನಾಗಿತ್ತು. ದೇವ್ರ ಪ್ರಸಾದನೇ ಹಂಗೆ ಅಲ್ವಾ, ತುಂಬಾನೇ ಚೆನ್ನಾಗಿರುತ್ತೆ ನೋಡಿ. ಇನ್ನೂ ಎಷ್ಟೊಂದು ಜನ ಇದ್ದಾರೆ ವೇಟಿಂಗ್ ಅಲ್ಲಿ. ನಾವು ಕುಂತ್ಕೊಂಡಿದ್ದೆ ಒಂದು 3ನೇ ಟ್ರಿಪ್ಕೋ 4ನೇ ಟ್ರಿಪ್ಕೋ, ಆದ್ರೂ ಇನ್ನೂ ಜನಗಳಿದ್ರು. ಇನ್ನು ಅಲ್ಲೆಲ್ಲ ಊಟ ಮಾಡ್ಕೊಂಡು ನಾವು ಕೂಡ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ನ ತಿಳಿಸಿ. ಸೊ ಮತ್ತೊಂದು ವ್ಲಾಗ್ ಅಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.